ಎರಡೆರಡು ಬಾರಿ ಸಿಎಂ ಡಿಸಿಎಂ ರಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್. 2 ದಿನಗಳ ಬೆಳಗಿನ ತಿಂಡಿಯಲ್ಲಿ ಮೆನು ಸ್ವಲ್ಪ ಚೇಂಜ್ ಆಗಿದೆ. ಆದರೆ ಉಪಹಾರ ಸಭೆಯ ಉದ್ದೇಶ ಮಾತ್ರ ಒಂದೇ. ಏನದು? ಸಂದೇಶ: ನಾವು ಒಟ್ಟಿಗೆ ಇದ್ದೇವೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದೇ ಸಂದೇಶ. ಈ ಸಂದೇಶವನ್ನು ರವಾನಿಸುವ ಉದ್ದೇಶದಿಂದ ಸಭೆಯನ್ನು ಮಾಡಲಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಮತ್ತೆ ಡಿಸಿಎಂ. ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್, ಬಟ್ ಸಂದೇಶ ಅಂತೂ ಒಂದೇ. ವಿವರಣೆಯನ್ನು ನೀಡೋದಾದ್ರೆ? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡಾದರೂ ಕೂಡ ಈ ಇಬ್ಬರು ನಾಯಕರು ಅಂದರೆ ಸಿಎಂ ಡಿಸಿಎಂ ಅವರ ಸಂದೇಶ ಒಂದೇ ಆಗಿದೆ. ಅಂದರೆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳಿರ್ಬೋದು, ಅವರ ಬೆಂಬಲಿಗರು ಪದೇ ಪದೇ ನಾಯಕತ್ವ ವಿಚಾರ ಕುರಿತಂತೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ದೆಹಲಿ ನಾಯಕರನ್ನು ಕೂಡ ಭೇಟಿಗೆ ಪ್ರಯತ್ನವನ್ನು ಪಟ್ಟಿದ್ರು. ಈ ಇಬ್ಬರು ನಾಯಕರು ಅಂದರೆ ಸಿಎಂ ಮತ್ತು ಡಿಸಿಎಂ ಅವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ, ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರ ನಿವಾಸಕ್ಕೆ ಇವರು, ಇವರ ನಿವಾಸಕ್ಕೆ ಅವರು ಭಾಗಿಯಾಗೋದ್ರ ಮುಖಾಂತರ ನಾಯಕತ್ವ ವಿಚಾರ ಕುರಿತಂತೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಹೈಕಮಾಂಡ್ ಸಂದೇಶವನ್ನು ನಾವು ಪಾಲಿಸ್ತೀವಿ ಅಂತಕ್ಕಂಥ ಮೆಸೇಜ್ ಅನ್ನ ಪಾಸ್ ಮಾಡೋದ್ರ ಜೊತೆಗೆ ಅವರ ಪರವಾಗಿ ಸಿಎಂ ಪರವಾಗಿ ಲಾಬಿ ಮಾಡ್ತಕ್ಕಂಥ ಕೆಲವು ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮುಖಾಂತರ ಸಂದೇಶ, ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ನೀಡಲೇಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಏನು ಬಿಗಿಪಟ್ಟನ್ನು ಇಟ್ಕೊಂಡು ದೆಹಲಿವರೆಗೂ ಕೂಡ ಏನು ನಾಯಕರುಗಳು ಹೋಗಿದ್ರು ಅವ್ರಿಗೂ ಕೂಡ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಇಬ್ಬರು ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಹತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸೂಕ್ತವಾದಂಥ ಸಂದೇಶವನ್ನು ರವಾನೆ ಮಾಡೋದಾಗಿದೆ. ಹಾಗಾಗಿ ಈ ವಿಚಾರ ಕುರಿತಂತೆ ಇನ್ನು ಈಗ 2.5 ವರ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಯಾವುದೇ ನಾಯಕರುಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ಹೇಳೋದಾಗಲಿ, ಡಿಸಿಎಂ ಅವರು ಸಿಎಂ ಆಗಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನಾಗಲಿ ಅಥವಾ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ನಡಿಬೇಕು ಎಂಬತಕ್ಕಂಥ ಆಗ್ರಹವನ್ನಾಗಲಿ ಬಹಿರಂಗವಾಗಿ ಮಾಡಬಾರ್ದು ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡೋದಾಗಿದೆ. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋದ್ರೋ ಆ ಸಂದರ್ಭದಲ್ಲಿ ಇತರ ನಾಯಕರುಗಳು ಕೂಡ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಈವರೆಗೂ ಕೂಡ ನಾಯಕತ್ವ ವಿಚಾರ ಕುರಿತಂತೆ ಬಲವಾಗಿ ಪ್ರತಿಪಾದನೆಯನ್ನ ಮಾಡಿದ್ದಂಥ ಶಾಸಕರು, ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ, ಎರಡೂ ಕಡೆಯ ನಾಯಕರುಗಳು ಕೂಡ. ಹಾಗಾಗಿ ಇದೇ ಸಂದೇಶವನ್ನ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಇಬ್ಬರು ನಾಯಕರು ಪಾಲಿಸ್ತಾ ಇದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.